ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಅಟ್ ನಮ್ಮ KPSC. ನಾವು ಇವತ್ತು ಲಾಸ್ಟ್ ಡೇ ಆಫ್ ಡಿಸ್ಕಷನ್, ಡೇ ನಂಬರ್ 21ಗೆ ಮೂವ್ ಆಗ್ತಾ ಇದೀವಿ. ನಿನ್ನೆ ಒಂದು ಟಾಪಿಕ್ ಕೊಟ್ಟಿದ್ದೆ ರಿಲೇಟೆಡ್ ಟು ಕ್ಲೈಮೇಟ್ ಜಸ್ಟಿಸ್. ರಿಮೆಂಬರ್ ಫ್ರೆಂಡ್ಸ್, ಈ ತರ ಟಾಪಿಕ್ ನ್ಯೂಸ್ ಅಲ್ಲಿ ಇದೆ. ಇಂಟರ್ನ್ಯಾಷನಲ್ ಟಾಪಿಕ್ಸ್ ಲಿಂಕಿಂಗ್ ವಿತ್ ಇಂಡಿಯಾ ಕೂಡ ಕೊಡಬಹುದು. ಓಕೆ, ಈ ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ನೀವು ಗಮನ ವಹಿಸಿದ್ರೆ, ದ ಟಾಪಿಕ್ ಈಸ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ವಾಟ್ ಈಸ್ ಕ್ಲೈಮೇಟ್ ಚೇಂಜ್, ಈಸ್ ಟಾಕಿಂಗ್ ಅಬೌಟ್ ಕ್ಲೈಮೇಟ್ ಜಸ್ಟಿಸ್. ಈ ಹವಾಮಾನ ಬದಲಾವಣೆ ಅಷ್ಟೇ ಮಾತಾಡ್ತಾ ಇಲ್ಲ, ಹವಾಮಾನ ನ್ಯಾಯ ಅಂತ ಮಾತಾಡ್ತಾ ಇದ್ದಾನೆ. ಹವಾಮಾನ ನ್ಯಾಯ ಇದು ಬಸ್ ವರ್ಡ್ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಭಾರತದ ಪಾತ್ರ ಏನು ಟುವರ್ಡ್ಸ್ ಕ್ಲೈಮೇಟ್ ಜಸ್ಟಿಸ್, ಇದು ಟಾಪಿಕ್. ರಿಮೆಂಬರ್ ಫ್ರೆಂಡ್ಸ್, ಈ ಟಾಪಿಕ್ ನ ಡಿಸ್ಕಸ್ ಮಾಡುವಾಗ ಓಕೆ, ಫಸ್ಟ್ ಏನ್ ಗೊತ್ತಿರಬೇಕು ಅಂದ್ರೆ ಒಂದು 360 ಡಿಗ್ರಿ ವ್ಯೂ ಹೇಳ್ಬಿಡ್ತೀನಿ. ಸೊ ಒನ್ ಏನಂದ್ರೆ, ದ ನಂಬರ್ ಒನ್, ಕ್ಲೈಮೇಟ್ ಚೇಂಜ್ ಅಂದ್ರೆ ಏನ್ ಗೊತ್ತಿರಬೇಕು. ಅದಾದ್ಮೇಲೆ ಕ್ಲೈಮೇಟ್ ಜಸ್ಟಿಸ್ ಅಂದ್ರೆ ಏನ್ ಗೊತ್ತಿರಬೇಕು. ಇದಾದ್ಮೇಲೆ ಭಾರತದ ರೋಲ್ ಏನಿದೆ ಗೊತ್ತಿರಬೇಕು. ರಿಮೆಂಬರ್, ಈ ಕ್ಲೈಮೇಟ್ ಚೇಂಜ್ ಅನ್ನೋದು ಇದೇನ್ ದೊಡ್ಡ ಹೊಸದಲ್ಲ. ಮೊದಲು ನಾವು ನೋಡಿದ್ವಿ ಕ್ಲೈಮೇಟ್ ಚೇಂಜ್ ಅನ್ನೋದನ್ನ ಎರಡು ರೀತಿಯಲ್ಲಿ ನಾವು ನೋಡ್ತಾ ಇದ್ವಿ ಫ್ರೆಂಡ್ಸ್. ಒಂದು, ನ್ಯಾಚುರಲ್ ಆಗಿ ಕ್ಲೈಮೇಟ್ ಚೇಂಜ್ ಆಗ್ತದೆ, ದಟ್ ಈಸ್ ನೈಸರ್ಗಿಕವಾಗಿ ಚೇಂಜ್ ಆಗ್ತದೆ. ಓಕೆ, ಬಿಕಾಸ್ ಆಫ್ ಸನ್ ರೇಸ್, ವಾಲ್ಕೆನೋಸ್, ಇವೆಲ್ಲ ಏನು ನ್ಯಾಚುರಲ್ ಕಾಸಸ್. ಇದಾದ್ಮೇಲೆ ಏನೋ ಮ್ಯಾನ್ ಇಂಡ್ಯೂಸ್ಡ್ ಕಾಸಸ್ ಗಳನ್ನ ಕೂಡ ನೋಡ್ತಾ ಇದೀವಿ. ಇತ್ತೀಚಿನ ದಿನದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 1.0 ಟು 4.0 ಮೂವ್ ಆಗಿದೀವಿ. ಈ 4.0 1.0ದಲ್ಲಿ ಗಮನ ವಹಿಸಿದ್ದೇನೆಂದ್ರೆ, ಇಲ್ಲಿ ಮಾಸ್ ಬೇಸ್ಡ್ ಪ್ರೊಡಕ್ಷನ್ ಇಂದ ಸ್ಟಾರ್ಟ್ ಆಗಿದ್ದು ಈಗ ಮೈನ್ಯೂಟ್ ಟೆಕ್ನಾಲಜಿ ಕಡೆಗೆ ಹೋಗ್ತಾ ಇದೆ. ಇಲ್ಲಿ ಎಲ್ಲಾ ಕಡೆಗೂ ಏನ್ ಮಾಡುತ್ತೆ, ತಂತ್ರಜ್ಞಾನ ಬೆಳೆದಂಗ್ ಏನಾಗುತ್ತೆ, ನಾವು ಆವಿಷ್ಕಾರ ಮಾಡ್ದಂಗೆ ಓಕೆ ನಾವೇನ್ ಮಾಡ್ತೀವಿ, ರಿಸೋರ್ಸ್ ಅನ್ನ ಎಕ್ಸ್ಪ್ಲಾಯ್ಟ್ ಜಾಸ್ತಿ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ. ರಿಮೆಂಬರ್ ಫ್ರೆಂಡ್ಸ್, ದೇರ್ ಆರ್ ಟೂ ಟರ್ಮ್ಸ್ ಹಿಯರ್. ಒನ್ ಈಸ್ ಕ್ಲೈಮೇಟ್, ಅನದರ್ ಈಸ್ ದ ಲೋಕಲ್ ಲೆವೆಲ್ ಅಲ್ಲಿ ಇನ್ನೊಂದು ಹೇಳ್ತಾರೆ, ದಟ್ ಈಸ್ ವೆದರ್. ರಿಮೆಂಬರ್ ಟೂ ವರ್ಡ್ಸ್ ಹಿಯರ್. ಕ್ಲೈಮೇಟ್ ಅಂತ ಅಂದ್ರೆ ಈ ವೆದರ್ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ವೆದರ್ ಅಂದ್ರೆ ಡೇ ಟು ಡೇ ಚೇಂಜಸ್ ಇನ್ ದ ಟೆಂಪರೇಚರ್, ಇದನ್ನ ವೆದರ್ ಅಂತ ಹೇಳ್ತೀವಿ. ಇವತ್ತಿನ ವೆದರ್ ಇದ್ದಿದ್ದು ನಾಳೆ ಇರ್ಲಿಕ್ಕಿಲ್ಲ, ನಾಡಿದ್ದು ಇರ್ಲಿಕ್ಕಿಲ್ಲ, ರೈಟ್? ಬಟ್ ವೆನ್ ಐ ಟೇಕ್ ದ ಮೀನ್ ಆವರೇಜ್ ಆಫ್ ವೆದರ್ ಅಕ್ರಾಸ್ ಮೆನಿ ಇಯರ್ಸ್, ವಿ ಕಾಲ್ ಇಟ್ ಎಸ್ ಕ್ಲೈಮೇಟ್. ಈ ಕ್ಲೈಮೇಟ್ ಅನ್ನೋದು ಕ್ರಮೇಣವಾಗಿ ಚೇಂಜ್ ಆಗ್ತಾ ಇದೆ. 20ನೇ ಸೆಂಚುರಿದಲ್ಲಿ ಇದ್ದ ಕ್ಲೈಮೇಟು ಈಗ ಟೆಂಪರೇಚರ್ ಜಾಸ್ತಿ ಆಗಿದೆ. ನಮ್ಮ ಯುನೈಟೆಡ್ ನೇಷನ್ UNFCC ರಿಪೋರ್ಟ್ ಹೇಳ್ತದೆ, ಲಾಸ್ಟ್ 20 ಅಂಡ್ 21st ಸೆಂಚುರಿದಲ್ಲಿ ಮೊದಲು ಏನಿತ್ತಲ್ಲ ಆ ಟೆಂಪರೇಚರ್ಗಿಂತ 1.1 ಡಿಗ್ರಿ ಸೆಲ್ಸಿಯಸ್ ಮೀನ್ ಆವರೇಜ್ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತೆ ಆಫ್ಟರ್ 20 ಅಂಡ್ 21st ಸೆಂಚುರಿ. ದಿಸ್ ಕ್ಲಿಯರ್ಲಿ ಶೋಸ್ ವಾಟ್ ವಿ ಆರ್ ಎಮಿಟಿಂಗ್ ಮೋರ್ gases, that is pollutants. We are exploiting the nature, that is climate change ಗಳು ಕ್ರಮೇಣವಾಗಿ ಆಗ್ತಾ ಇದೆ ಅಂತ ರಿಪೋರ್ಟ್ ಹೇಳ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಟಾಪಿಕ್ ನ ಯೋಚನೆ ಮಾಡ್ಬೇಕು. ರಿಮೆಂಬರ್, ಈ ಕ್ಲೈಮೇಟ್ ಚೇಂಜ್ ಅಂತ ಬಂದಾಗ ದಿಸ್ ಇಸ್ ಅ ವೆರಿ ವೆರಿ ಬ್ರಾಡ್ ಟಾಪಿಕ್. ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಬರೀ ಮನುಷ್ಯನಿಂದ ಅಷ್ಟೇ ಅಲ್ಲ, ನೇಚರ್ ಇಂದನೂ ಆಗುತ್ತೆ ಅಂತ ಹೇಳಿದೆ. ಈ ಮನುಷ್ಯನಿಂದ ಕ್ಲೈಮೇಟ್ ಏನ್ ಚೇಂಜ್ ಆಗ್ತಾ ಇದೆಯಲ್ಲ, ಇದರ ಇಂಪ್ಯಾಕ್ಟ್ ಹಲವಾರು ಲೆವೆಲ್ಸ್ ಅಲ್ಲಿ ಇದೆ ಫ್ರೆಂಡ್ಸ್. ಐ ಹೋಪ್ ಯು ಆರ್ ಅವೇರ್. ಒಂದು ಸೋಷಿಯಲ್ ಇಶ್ಯೂಸ್ ಕೂಡ ಆಗ್ತದೆ. ಏನು ಸೋಷಿಯಲ್ ಇಶ್ಯೂಸ್? ಈ ಕ್ಲೈಮೇಟ್ ಚೇಂಜ್ ಆದ್ರೆ ಏನಾಗುತ್ತೆ, ಮೈಗ್ರೇಷನ್ ಜಾಸ್ತಿ ಆಗುತ್ತೆ, ವಲಸೆ ಹೋಗೋದು ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಸೋಷಿಯಲ್ ಇಶ್ಯೂಸ್ ಕ್ರಿಯೇಟ್ ಆಗ್ತದೆ. ಓಕೆ, ಇಲ್ಲಿಂದ ಕ್ರೈಮ್ಗಳು ಕೂಡ ಆಗ್ಬಹುದು. ಓಕೆ, ವಲಸೆ ಹೋಗೋದ್ರಿಂದ ಇಮಿಗ್ರೇಷನ್ ಅಂಡ್ ಔಟ್ ಮೈಗ್ರೇಷನ್ ಅಂಡ್ ಇನ್ ಮೈಗ್ರೇಷನ್ ಎರಡೂ ಆಗುತ್ತೆ. ಈ ಮೈಗ್ರೇಷನ್ ಆದ್ರೆ ಅಲ್ಲಿ ರಿಸೋರ್ಸ್ ಗಳು ಕೊರತೆ ಇರ್ತದೆ. ಅದರಿಂದ ಏನಾಗುತ್ತೆ, ರಿಸೋರ್ಸ್ ಗಳು ಕೊರತೆ ಆದಾಗ ಏನಾಗುತ್ತೆ, ಜನರು ಕ್ರೈಮ್ ಮಾಡೋ ಚಾನ್ಸಸ್ ಇರುತ್ತೆ, ರೈಟ್? ಸೊ ಇದರಿಂದ ಸೋಷಿಯಲ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ. ದಟ್ ಮೀನ್ಸ್ climate change is impacting social. Similarly, climate change will impact economy. ಯಾಕೆ, ನಮ್ಮಲ್ಲಿರುವ ಸಂಪನ್ಮೂಲಗಳನ್ನ ನಾವು ಚೆನ್ನಾಗಿ ಬಳಸ್ಕೋಬೇಕು ಆಕ್ಚುಲಿ. ಬಟ್ ಕ್ಲೈಮೇಟ್ ಚೇಂಜ್ ಆಗಿದ್ರಿಂದ ಏನಾಗುತ್ತೆ, ನಾವು ಪ್ರೈಸಸ್ ಜಾಸ್ತಿ ಮಾಡ್ಬಿಡ್ತೀವಿ. ಯಾಕೆ, ಕೊರತೆ ಇದೆ, ರೈಟ್? ಈಗ ರಾ ಮಟೀರಿಯಲ್ಸ್ ಆಗಿರ್ಬೋದು, ಫಿನಿಶ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಆಗಿದ್ರಿಂದ ಅದರ ಅನಿವಾರ್ಯತೆ ಎಲ್ರಿಗೂ ಜಾಸ್ತಿ ಆಗುತ್ತೆ, ಅವಾಗ ಪ್ರೈಸ್ ಜಾಸ್ತಿ ಆಗುತ್ತೆ. ದಟ್ ಮೀನ್ಸ್ ಎಕನಾಮಿಕಲಿ ಆಲ್ಸೋ ಇಟ್ ವಿಲ್ ಅಫೆಕ್ಟ್. ಅಂಡ್ ನಾಟ್ ಜಸ್ಟ್ ಎಕನಾಮಿಕಲಿ ಬಟ್ ಆಲ್ಸೋ ಹೆಲ್ತ್ ವೈಸ್ ಕೂಡ ಏನಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಹೆಲ್ತ್ ಇಂಪ್ಯಾಕ್ಟ್ ಆದ್ರೆ ಏನಾಗುತ್ತೆ, ಅಗೇನ್ ವಿ ಶುಡ್ ಸ್ಪೆಂಡ್ ಮೋರ್ ಫಾರ್ ಹೆಲ್ತ್ ಕೇರ್. ಸೊ ಈ ನಿಟ್ಟಿನಲ್ಲಿ ನಾನು ಎಕನಾಮಿಕಲಿ ಕೂಡ ಕ್ಲೈಮೇಟ್ ಚೇಂಜ್ ನ ಇಂಪ್ಯಾಕ್ಟ್ ಆಗೋದನ್ನ ನೋಡ್ತೀನಿ. ಇದಾದ್ಮೇಲೆ ಓಕೆ, ಇವನ್ ಯು ಕ್ಯಾನ್ ಲಿಂಕ್ ವಿತ್ ಪೊಲಿಟಿಕಲ್ ಅಂದ್ರೆ ಐ ಹೋಪ್ ಯು ಆರ್ ಅವೇರ್, ನಾವು ಬೇರೆ ದೇಶದಿಂದ ಕ್ಲೈಮೇಟ್ ಮೈಗ್ರೆಂಟ್ಸ್ ಅನ್ನ ನೋಡ್ತಾ ಇದೀವಿ. ಓಕೆ, ಈಗ ಆಸ್ಟ್ರೇಲಿಯಾ ದೇಶದ ಈಸ್ಟರ್ನ್ ಸೈಡ್ ಹಲವಾರು ಮೈಕ್ರೋನೇಷಿಯಾ, ಪಾಲಿನೇಷಿಯಾ ಅಂತ ಸಣ್ಣ ದೇಶಗಳಿದಾವೆ. ಅಲ್ಲಿ ಏನಾದ್ರು ಕ್ಲೈಮೇಟ್ ಚೇಂಜ್ ಆಯ್ತು ಅಂದ್ರೆ ಮೀನ್ ಸಿ ಲೆವೆಲ್ ಜಾಸ್ತಿ ಆಗುತ್ತೆ. ಅಲ್ಲಿ ಜಾಸ್ತಿ ಆಯ್ತು ಅಂದ್ರೆ ಏನು ಮಾಡ್ತಾರೆ, ಅವರು ಔಟ್ ಮೈಗ್ರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಓಕೆ, ಪೊಲಿಟಿಕಲ್ ಇಶ್ಯೂಸ್ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಅಂದ್ರೆ ಆ ದೇಶದವ್ರು ನಮ್ ದೇಶಕ್ಕೆ ಯಾಕೆ ಬರ್ತಾರೆ, ನಮ್ಮ ಹತ್ರ ಪೂರೈಕೆ ಜನರಿಗೆ ಕೊಡೋದಕ್ಕೆ ಸಾಕಷ್ಟು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ,
ಓಕೆ ಬೇಸಿಕ್ ಇನ್ಪುಟ್ಸ್ ಇಲ್ಲ, ಈ ತರ ಏನಾಗುತ್ತೆ ಜಿಯೋ ಪೊಲಿಟಿಕಲ್ ಇಂಟರ್ವೆನ್ಷನ್ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿಯಲ್ಲಿ ನಾನು ಹಲವಾರು ರೀತಿಯ ಸಮಸ್ಯೆಗಳನ್ನ ನೋಡ್ಬೋದು ಬೈ ದ ಹೆಲ್ಪ್ ಆಫ್ ಕ್ಲೈಮೇಟ್ ಚೇಂಜ್. ಅಂಡ್ ಈ ನಿಟ್ಟಿನಲ್ಲಿ ನನ್ನ ಟಾಪಿಕ್ ಬರೀ ಕ್ಲೈಮೇಟ್ ಚೇಂಜ್ ಅಷ್ಟೇ ಕೇಳಿಲ್ಲ, ಏನ್ ಕೇಳ್ತಾ ಇದೆ, ಕ್ಲೈಮೇಟ್ ಜಸ್ಟಿಸ್. ರಿಮೆಂಬರ್ ಫ್ರೆಂಡ್ಸ್, ಈ ಕ್ಲೈಮೇಟ್ ಜಸ್ಟಿಸ್ ಅಂತ ಬಂದಾಗ ದ ರೋಲ್ ಆಫ್ ಗವರ್ನಮೆಂಟ್ ಇಸ್ ಇಂಪಾರ್ಟೆಂಟ್, ದ ರೋಲ್ ಆಫ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಇಸ್ ಇಂಪಾರ್ಟೆಂಟ್. ಗವರ್ನಮೆಂಟ್ ಅಂದ್ರೆ ಸ್ಟೇಟ್ ಎಸ್ ವೆಲ್ ಎಸ್ ಸೆಂಟರ್. ಓಕೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅಂತ ಅಂದ್ರೆ UNO, ಕರೆಕ್ಟಾ, ಇವ್ರದ್ದು. ಇದಾದ್ಮೇಲೆ NGOs ಗಳು ಇದಾವೆ. ಇದಾದ್ಮೇಲೆ ಎಲ್ಲಾ ಸ್ಟೇಕ್ ಹೋಲ್ಡರ್ ರೋಲು ಇಂಪಾರ್ಟೆಂಟ್. ಸ್ಟೇಕ್ ಹೋಲ್ಡರ್ ಅಂದ್ರೆ ನೀವು ನಾವು, ಅಲಾಂಗ್ ವಿತ್ ಮೀಡಿಯಾ, ದ ಮೀಡಿಯಾ ರೋಲು, ಅಥವಾ ಎಲ್ಲಾ ರೀತಿಯ ಸ್ಟೇಕ್ ಹೋಲ್ಡರ್ಸ್ ಇನ್ಕ್ಲೂಡಿಂಗ್ ಇಂಡಸ್ಟ್ರೀಸ್, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೆಕ್ಟರ್. ಸೊ ದಟ್ ಮೀನ್ಸ್ ದ ರೋಲ್ ಆಫ್ ಎವ್ರಿ ಒನ್ ಇಸ್ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಕ್ಲೈಮೇಟ್ ಚೇಂಜ್ ರಿಡಕ್ಷನ್. ಈಗ ಟಾಪಿಕ್ ಏನ್ ಕೇಳ್ತಾ ಇದೆ, ಕ್ಲೈಮೇಟ್ ಜಸ್ಟಿಸ್. ನಾನು ಕ್ಲೈಮೇಟ್ ಜಸ್ಟಿಸ್ ಹೋಗೋದಕ್ಕೆ ಏನ್ ಮಾಡ್ಬೇಕು, ಹಲವಾರು ಪಾಲಿಸೀಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು, ಹಲವಾರು ಕೋಆರ್ಡಿನೇಷನ್ ಕೋಆಪರೇಷನ್ ಗಳನ್ನ ಮಾಡ್ಬೇಕು, ರೈಟ್. ಇದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಪ್ರೊವೈಡ್ ಮಾಡ್ಬೇಕು. ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಸೆನ್ಸ್, ಐ ಹೋಪ್ ಯು ಆರ್ ಅವೇರ್, ಗವರ್ನಮೆಂಟ್ ಇಸ್ ಫೋಕಸಿಂಗ್ ಆನ್ ವಾಟ್, PLI ಸ್ಕೀಮ್ಸ್ ಅಂತ ತಗೊಂಬರ್ತಾ ಇದೆ. ಅದು ಯಾವುದು, ಒನ್ ಪರ್ಟಿಕ್ಯುಲರ್ ಸೆಕ್ಟರ್, ಸೋಲಾರ್ ಸೆಕ್ಟರ್ ಆಗಿರ್ಬೋದು, ಗ್ರೀನ್ ಎನರ್ಜಿ ಆಗಿರ್ಬೋದು, ರೈಟ್. ಸೊ ಇಲ್ಲೆಲ್ಲ ಇಲ್ಲಿ ನಾವು ಮಾಡ್ತಾ ಇದೀವಿ, ನಾವು ಪಾಲಿಸಿಗಳ ಮುಖಾಂತರ ಕ್ಲೈಮೇಟ್ ಜಸ್ಟಿಸ್ ನ ತಗೊಂಡ್ಬರ್ತಾ ಇದೀವಿ. ಅದು ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಆಗಿರ್ಬೋದು, ಕರೆಕ್ಟಾ, EV ಪಾಲಿಸಿ ಆಗಿರ್ಬೋದು, ಕರೆಕ್ಟ್. ಸೊ ನಾವೇನ್ ಮಾಡ್ತಾ ಇದೀವಿ, ಈ ತರ ನಾವು ಹಲವಾರು ರೀತಿಯಲ್ಲಿ ಏನೋ ಇನಿಷಿಯೇಟಿವ್ಸ್ ತಗೋತಾ ಇದೀವಿ ಟುವರ್ಡ್ಸ್ ಕ್ಲೈಮೇಟ್ ಜಸ್ಟಿಸ್. ಅಂಡ್ ಕ್ಲೈಮೇಟ್ ಜಸ್ಟಿಸ್ ಅಂತ ಬಂದಾಗ ಎಲ್ಲರೂ ಸಮರ್ಥನೆ ಇದಕ್ಕಿಲ್ಲ. I hope you are aware. Some nations like USA is not accepting Paris agreements. Some nations are outside the ambit of Kyoto Protocol. ಅವರು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಕ್ಲೈಮೇಟ್ ಜಸ್ಟಿಸ್ ನ ಕೂಡ ನಾವು ಹಲವಾರು ರೀತಿಯಲ್ಲಿ ಆಗೋದನ್ನ ತಡಿತಾ ಇದ್ದೇವೆ ಒಂದಷ್ಟು ದೇಶಗಳನ್ನ ನೋಡ್ಬೋದು. ಈ ಪರ್ಟಿಕ್ಯುಲರ್ ಟಾಪಿಕ್ ನಲ್ಲಿ ಏನ್ ಕೇಳಿದೆ, ಕ್ಲೈಮೇಟ್ ಚೇಂಜ್ ಅನ್ನ ಎಕ್ಸ್ಪ್ಲೇನ್ ಮಾಡಕ್ ಹೇಳಿಲ್ಲ. ಕ್ಲೈಮೇಟ್ ಜಸ್ಟಿಸ್ ಪಾತ್ ಹೆಂಗಿದೆ, ನಮ್ಮ ಭಾರತದ ರೋಲ್ ಏನಿದೆ. ಸೊ ವಿಲ್ ಮೂವ್ ಆನ್ ಟು ದ ಡಿಸ್ಕಷನ್ ನಾವು. ಸೊ ಒಂದು ಇಂಟ್ರೊಡಕ್ಷನ್. ರಿಮೆಂಬರ್ ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ಟಾಪಿಕ್ ನಲ್ಲಿ ಇಂಟ್ರೊಡಕ್ಷನ್ ನ ಈ ತರ ನೀವು ಬರೀಬಹುದು. ಈ ಕ್ಲೈಮೇಟ್ ಚೇಂಜ್ ಅನ್ನೋದು ಇತ್ತೀಚಿನ ದಿನದಲ್ಲಿ ಬಸ್ ವರ್ಡ್ ಆಗ್ಬಿಟ್ಟಿದೆ. ಓಕೆ, ಯಾವ ತರ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಅಷ್ಟೇ ಅಲ್ಲ, ಕ್ಲೈಮೇಟ್ ಚೇಂಜ್ ಅನ್ನ ನಿಯಂತ್ರಣ ಮಾಡುವಲ್ಲಿ ಯುನೈಟೆಡ್ ನೇಷನ್ UNFCCC ಅವರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕ್ಲೈಮೇಟ್ ಜಸ್ಟಿಸ್ ಅನ್ನೋದು ಒಂದು ಬಸ್ ವರ್ಡ್ ಆಗಿದೆ. ಅದರ ಆ ನಿಟ್ಟಿನಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಇದನ್ನ ಎಲ್ಲಿಗೆ ಲಿಂಕ್ ಮಾಡ್ಬೋದು ಅಂದ್ರೆ, ಇವನ್ ನಮ್ಮ ಭಾರತ ದೇಶ ಈ ನಿಟ್ಟಿನಲ್ಲಿ ಹಲವಾರು ಪ್ರೋಗ್ರೆಸ್ ಗಳನ್ನ ಮಾಡಿದೆ. ನಮ್ಮ ಭಾರತ ದೇಶದಲ್ಲೂ ಕೂಡ, ದಟ್ ಈಸ್ ವಿದಿನ್ ಇಂಡಿಯಾ ಆಲ್ಸೋ, ವಿ ಮೇಡ್ ಲಾಟ್ ಆಫ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ರಿಡಕ್ಷನ್ ಇನ್ ಕ್ಲೈಮೇಟ್ ಚೇಂಜ್ ಅಂಡ್ ಟು ಎನ್ಶೂರ್ ಕ್ಲೈಮೇಟ್ ಜಸ್ಟಿಸ್. ವಿ ಹ್ಯಾವ್ ಬ್ರಾಟ್ ಅಪ್ ಪಾಲಿಸೀಸ್ ಲೈಕ್ EV ಪಾಲಿಸಿ ಆಗಿರ್ಬೋದು, ಸೋಲಾರ್ ಪಾಲಿಸಿ ಆಗಿರ್ಬೋದು, ರಿನ್ಯೂವೇಬಲ್ ಎನರ್ಜಿ ಆಗಿರ್ಬೋದು, ಎಲ್ಲ ಮಾಡಿದವಿ ನಮ್ಮ ದೇಶದಲ್ಲಿ. ಇದ್ರ ಜೊತೆಗೆ ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲೂ ಕೂಡ ನಾನು ಏನ್ ಮಾಡಿದೀವಿ, ಭಾರತದ ರೋಲು ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಸೋಲಾರ್ ಲೈನ್ಸ್, ಇಲ್ಲಿ ಏನ್ ಮಾಡಿದ್ವಿ, ಫಸ್ಟ್ ಟೈಮ್ ಒಂದು ಡೆವಲಪಿಂಗ್ ನೇಷನ್ ಒಂದು ಇಂಟರ್ನ್ಯಾಷನಲ್ ಇವೆಂಟ್ ಅನ್ನ ಮಾಡಿ ಆ ಇಂಟರ್ನ್ಯಾಷನಲ್ ಏಜೆನ್ಸಿಯನ್ನ ಭಾರತದಲ್ಲೇ ಸ್ಥಾಪನೆ ಮಾಡಿದೆ. ದಿಸ್ ಕ್ಲಿಯರ್ಲಿ ಶೋಸ್ ವಿ ಆರ್ ಡೂಯಿಂಗ್ ಲಾಟ್ ಆಫ್ ಅಚೀವ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ಲೈಮೇಟ್ ಜಸ್ಟಿಸ್. ದಿಸ್ ಇಸ್ ಮೈ ಇಂಟ್ರೊಡಕ್ಷನ್. ಓಕೆ, ಸೊ ಐ ಹೋಪ್ ಯು ಗಾಟ್ ಅನ್ ಐಡಿಯಾ. ದಟ್ ಈಸ್ ಮೈ ಇಂಟ್ರೊಡಕ್ಷನ್. ನಾನು ಏನ್ ಇಂಟ್ರೊಡಕ್ಷನ್ ಅಲ್ಲಿ ಪ್ರೂವ್ ಮಾಡಿದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಕ್ಲೈಮೇಟ್ ಜಸ್ಟಿಸ್ ಈಗ ನ್ಯೂಸ್ ಅಲ್ಲಿ ಇದೆ. ಈ ಕ್ಲೈಮೇಟ್ ಜಸ್ಟಿಸ್ಗೆ ಭಾರತದ ರೋಲು ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಮೈ ಇಂಟ್ರೊಡಕ್ಷನ್. ಅಂಡ್ ಇದಾದ್ಮೇಲೆ ಬಾಡಿ. ಅಂಡ್ ಬಾಡಿಗೆ ಬಂದಾಗ ನೆನಪಿರ್ಲಿ, ಕ್ಲೈಮೇಟ್ ಜಸ್ಟಿಸ್ ಏನು ಅಂತ ಡೈರೆಕ್ಟ್ ಡಿಫೈನ್ ಮಾಡ್ಬೇಡ್ರಿ. ಫಸ್ಟ್ ಏನ್ ಮಾಡ್ರಿ ಅಂದ್ರೆ, ಕ್ಲೈಮೇಟ್ ಚೇಂಜ್ ಅಂದ್ರೆ ಏನು, ಯಾಕೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಏನ್ ರೀಸನ್ಸ್, ಇದನ್ನ ಬ್ರೀಫ್ ಆಗಿ ಒಂದ್ 2 ಪ್ಯಾರಾ ಬರೀರಿ. ರೈಟ್, ಕ್ಲೈಮೇಟ್ ಚೇಂಜ್ ಈಗಾಗಲೇ ಹೇಳಿದೆ ನಾನು, ನ್ಯಾಚುರಲ್ ಏನೋ ಆಗ್ತಾ ಇದೆ, ಹ್ಯೂಮನ್ ಇಂಡ್ಯೂಸ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಆದ್ರೆ UNFCCC ಪ್ರಕಾರ ನಾವು ಇದೇ ತರ ಹೋದ್ರೆ 2 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗ್ಬಿಡುತ್ತೆ ನೆಕ್ಸ್ಟ್ 1 ಡೆಕೆಡ್ ಅಲ್ಲಿ. ರೈಟ್, ಈ ತರ ನೀವು ಬರೀಬೇಕು ದ ಫಸ್ಟ್ ಪಾರ್ಟ್ ಆಫ್ ಬಾಡಿ. ಇದಾದ್ಮೇಲೆ ಕ್ಲೈಮೇಟ್ ಜಸ್ಟಿಸ್ ಅಂದ್ರೆ ಏನು, ರೈಟ್. ಸೊ ಕ್ಲೈಮೇಟ್ ಜಸ್ಟಿಸ್ ಅಂದ್ರೆ ಏನು, ಯಾಕೆ ಇದು ಬೇಕು, ಅದ್ರ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿ ಕೊಡಿ. ಅದಾದ್ಮೇಲೆ ಯು ಮೂವ್ ಆನ್ ಟು ಇಂಡಿಯಾಸ್ ರೋಲ್. ಈಗ ಕ್ಲೈಮೇಟ್ ಜಸ್ಟಿಸ್ ಅಂತ ಬಂದ್ರೆ ಹವಾಮಾನ ನ್ಯಾಯದಲ್ಲಿ ಓಕೆ ನಾವ್ ಏನ್ ಮಾಡ್ತೀವಿ, ಯುನೈಟೆಡ್ ನೇಷನ್ UNFCCC ರಿಪೋರ್ಟ್ ಗಳನ್ನ ಕೂಡ ಉಲ್ಲೇಖ ಮಾಡ್ಬೋದು. ಆ ರಿಪೋರ್ಟ್ ಪ್ರಕಾರ ಏನ್ ಹೇಳ್ತಾರೆ, 1.1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದೆ ಲಾಸ್ಟ್ 100 ಇಯರ್ಸ್ ನಲ್ಲಿ. ದಟ್ ಕ್ಲಿಯರ್ಲಿ ಶೋಸ್ ಇದೇ ತರ ಟ್ರೆಂಡ್ ಹೋದ್ರೆ ಏನಾಗುತ್ತೆ, 2 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗುತ್ತೆ. ಆ ತರ ಏನಾರು ಆದ್ರೆ ಓಕೆ, ಇಷ್ಟು $1 billion. ಇಫ್ ಯು ಹ್ಯಾವ್ ಅ ಡೇಟಾ ಯು ಕ್ಯಾನ್ ರೈಟ್, ಇಫ್ ಯು ಡೋಂಟ್ ಹ್ಯಾವ್ ಅ ಡೇಟಾ ಯು ಕ್ಯಾನ್ ಡೈರೆಕ್ಟ್ಲಿ ಮೆನ್ಷನ್. ಇದೇನಾರು 2 ಡಿಗ್ರಿ ರೀಚ್ ಆದ್ರೆ ಸೋಶಿಯೋ ಪೊಲಿಟಿಕಲ್ ಎಕನಾಮಿಕ್ ಇಶ್ಯೂಸ್ ಕ್ರಿಯೇಟ್ ಆಗ್ತಾ ಇದಾವೆ. ಇದರಿಂದ ಜಿಯೋ ಪೊಲಿಟಿಕಲ್ ಟೆನ್ಷನ್ ಸ್ಟಾರ್ಟ್ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವು ಕ್ಲೈಮೇಟ್ ಜಸ್ಟಿಸ್ ಅನ್ನ ತಗೊಂಡ್ಬರ್ಬೇಕಾಗಿದೆ, ವಿಚ್ ಇಸ್ ಆಫ್ ಅರ್ಜೆಂಟ್ ಇಂಪಾರ್ಟೆನ್ಸ್ ಅಂತ ಹೇಳಿ ಕ್ಲೈಮೇಟ್ ಜಸ್ಟಿಸ್ ಲಿಂಕ್ ಮಾಡೋಣ.
ಈಗ ಕ್ಲೈಮೇಟ್ ಜಸ್ಟಿಸ್ ಅಂದ್ರೆ ಏನು, ಒಂದು ಡೆಫಿನೇಷನ್ ಬರೆಯೋಣ. ಕ್ಲೈಮೇಟ್ ಜಸ್ಟಿಸ್ ಅಂತ ಬಂದ್ರೆ ಎಲ್ಲಾ ದೇಶಗಳು, ಎಲ್ಲಾ ಜನರು ಏನ್ ಮಾಡ್ಬೇಕು, ಕ್ಲೈಮೇಟ್ ಚೇಂಜ್ ನ ನಿಯಂತ್ರಣ ಮಾಡ್ಬೇಕು. ಇಲ್ಲಿ ಏನೋ ಒಂದು ಒಳ್ಳೆ ಪಾಲಿಸಿ ಆಗಿರ್ಬೋದು, ಒಂದು ಒಳ್ಳೆ ಕಾರ್ಯ ಚಟುವಟಿಕೆ ಆಗಿರ್ಬೋದು, ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಹೋಗ್ಬೇಕು. ಅಂಡರ್ ನಾಟ್ ಜಸ್ಟ್ ಲೋಕಲ್ ಲೆವೆಲ್ ಬಟ್ ಆಲ್ಸೋ ಗ್ಲೋಬಲ್ ಲೆವೆಲ್. ದಿಸ್ ಲೀಡ್ಸ್ ಟು ರಿಡಕ್ಷನ್ ಇನ್ ಕ್ಲೈಮೇಟ್ ಚೇಂಜ್ ವಿಚ್ ಇಸ್ ನಥಿಂಗ್ ಬಟ್ ಕ್ಲೈಮೇಟ್ ಜಸ್ಟಿಸ್. ನೋಡಿ, ಈ ತರ ನೀವು ನಿಮ್ದೇ ಓನ್ ವಾಕ್ಯದಲ್ಲಿ ಬರೀಬಹುದು. ಓಕೆ, ಈ ತರ ನೀವು ಏನೋ ಡೆಫಿನೇಷನ್ಸ್ ನ ಬರೆದು ಸ್ಟಾರ್ಟ್ ಮಾಡಿ. ಅಂಡ್ ರಿಮೆಂಬರ್, ಇದಾದ್ಮೇಲೆ ನಾವು ಇಂಡಿಯಾದ ರೋಲ್ ಹೇಳೋಕಿನ ಮುಂಚೆ ಈ ಕ್ಲೈಮೇಟ್ ಜಸ್ಟಿಸ್ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಇನ್ನೊಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದು. ಈ ಕ್ಲೈಮೇಟ್ ಜಸ್ಟಿಸ್ ಯಾಕೆ ನ್ಯೂಸ್ ಅಲ್ಲಿ ಇದೆ, ಇದರಿಂದ ಏನ್ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಈ ಕ್ಲೈಮೇಟ್ ಜಸ್ಟಿಸ್ ನ ತಗೊಂಡ್ಬಂದ್ರೆ ಏನಾಗುತ್ತೆ, ನಾವು ಆರ್ಥಿಕವಾಗಿ ಉನ್ನತಿಯನ್ನ ನೋಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಕ್ಲೈಮೇಟ್ ಜಸ್ಟಿಸ್ ತಗೊಂಡ್ಬಂದ್ರೆ ಏನ್ ಮಾಡ್ತೀನಿ, ಇದನ್ನ ತಗೊಂಡ್ಬರೋಕೋಸ್ಕರ ಏನ್ ಮಾಡ್ತೀನಿ, ರಿನ್ಯೂಯಬಲ್ ಎನರ್ಜಿಯನ್ನ ಫೋಕಸ್ ಮಾಡ್ತೀನಿ, ಸೋಲಾರ್ ಎನರ್ಜಿಯನ್ನ ಫೋಕಸ್ ಮಾಡ್ತೀನಿ, ವಿಂಡ್ ಎನರ್ಜಿಯನ್ನ ಫೋಕಸ್ ಮಾಡ್ತೀನಿ, ಫಾಸಿಲ್ ಫ್ಯೂಲ್ಸ್ ನ ಕಡಿಮೆ ಮಾಡ್ತೀನಿ. ಇದರಿಂದ ಏನಾಯ್ತು, ನಮಗೆ ಆಗುವಂತಹ ಪೊಲ್ಯೂಷನ್ ಗಳನ್ನ ಕೂಡ ನಿಯಂತ್ರಣ ಮಾಡ್ಬೋದಾ. ಪೊಲ್ಯೂಷನ್ ನಿಯಂತ್ರಣ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಮಾಡೋ ಖರ್ಚುಗಳು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಹಾಕ್ಬೋದಾ. ಈ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಹಾಕಿದ್ರೆ ಏನಾಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ, ಸರ್ವತೋಮುಖ ಬೆಳವಣಿಗೆಯನ್ನ ನೋಡ್ಬೋದು. ಸೊ ಈ ನಿಟ್ಟಿನಲ್ಲಿ ಕ್ಲೈಮೇಟ್ ಜಸ್ಟಿಸ್ ಕ್ಯಾನ್ ಬಿ ಎ ಗೇಮ್ ಚೇಂಜರ್ ಫಾರ್ ಅ ನೇಷನ್ ಆರ್ ಇಟ್ಸ್ ಗ್ರೋತ್. ಈ ತರ ನೀವು ಬರೀಬೇಕು. ಇದಾದ್ಮೇಲೆ ಇಂಡಿಯಾಸ್ ರೋಲ್ ಗಳನ್ನ ಬರೆಯೋಣ. ನೆನ್ಪಿರ್ಲಿ ಫ್ರೆಂಡ್ಸ್, ಇಂಡಿಯಾಸ್ ರೋಲು ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಅದು ಪ್ಯಾರಿಸ್ ಅಗ್ರಿಮೆಂಟ್ ಆಗ್ಲಿ, ಕ್ಯೋಟೋ ಪ್ರೋಟೋಕಾಲ್ ಆಗ್ಲಿ, ನಾವು ಫ್ರಂಟ್ ರನ್ನರ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ಲೈಮೇಟ್ ಜಸ್ಟಿಸ್. ಯಾಕೆ ಅಂದ್ರೆ ಈ ಕ್ಯೋಟೋ ಪ್ರೋಟೋಕಾಲ್ ಆದಾಗ ಅಲ್ಲಿ 3 ಪ್ರೊವಿಷನ್ಸ್ ಇದೆ. ಅದನ್ನೊಂದ್ಸರಿ ನೀವು ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ಬೇಕು. ವಾಟ್ ಆರ್ ದ 3 ಇನಿಷಿಯೇಟಿವ್ಸ್ ಅಂಡರ್ ಕ್ಯೋಟೋ ಪ್ರೋಟೋಕಾಲ್? ಓಕೆ, ಇದನ್ನ ಒಂದ್ ಸ್ವಲ್ಪ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ, ಅದನ್ನ ನೋಡೋಣ ಯಾರು ಹಾಕ್ತೀರಿ ಅಂತ. ಅಲ್ಲಿ 3 ಐಡಿಯಾಸ್ ಇತ್ತು ಕ್ಯೋಟೋ ಪ್ರೋಟೋಕಾಲ್. ಓಕೆ, ಆ ನಿಟ್ಟಿನಲ್ಲಿ ನಮ್ ಭಾರತ ದೇಶ ಕೂಡ ಫ್ರಂಟ್ ರನ್ನರ್. ಇದಲ್ಲದೆ ಪ್ಯಾರಿಸ್ ಅಗ್ರಿಮೆಂಟ್ ಕೂಡ ಮಾಡಿದ್ವಿ ರೀಸೆಂಟ್ಲಿ 2015 ಅಲ್ಲಿ. ಆ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಕೂಡ ನಾವು ಪ್ಲೆಜ್ ಮಾಡಿದ್ವಿ. ನಾವೇನ್ ಹೇಳಿದ್ವಿ, 180 ಗಿಗಾವ್ಯಾಟ್ಸ್ ಗ್ರೀನ್ ಎನರ್ಜಿಯನ್ನ ನಾವು ಮಾಡ್ತೀವಿ ಬೈ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಂತ ನಾವು ಪ್ಲೆಜ್ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಸಕ್ಸಸ್ ಅನ್ನ ಕೂಡ ನೋಡ್ಬಿಟ್ಟಿದ್ವಿ. ಸಕ್ಸಸ್ ಆಗಿದೆ. ಆಕ್ಚುಲಿ ನಾನು ರೀಸೆಂಟ್ಲಿ, ನೀವು ನ್ಯೂಸ್ ಪೇಪರ್ ನೋಡ್ತಾ ಇದ್ರೆ, ನಮ್ಮ ಭಾರತ ದೇಶದವರು ಇನ್ನೂ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ವಿ ವಿಲ್ ಇನ್ಕ್ರೀಸ್ ದ ನ್ಯೂ ರಿನ್ಯೂಯಬಲ್ ಎನರ್ಜಿ ಡಬಲ್ ಆಫ್ ವಾಟ್ ಎವರ್ ವಿ ಹ್ಯಾವ್ ಥಾಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ಕ್ಲಿಯರ್ಲಿ ಏನ್ ತೋರಿಸ್ತಾ ಇದೆ, ವಿ ಆರ್ ಆನ್ ಅ ರೈಟ್ ಟ್ರಾಜೆಕ್ಟರಿ. ಅಂಡ್ ಆಲ್ಸೋ ಯು ಕ್ಯಾನ್ ಯೂಸ್ ಸಚ್ ಡೇಟಾ. ಓಕೆ, ನಾವೇನ್ ಹೇಳಿದ್ವಿ, ಎಮಿಷನ್ಸ್ ಏನಿತ್ತಲ್ಲ, ಎಮಿಷನ್ಸ್. ಓಕೆ, ಎಮಿಷನ್ಸ್ ನಾವೇನ್ ಕಾರ್ಬನ್ ಎಮಿಷನ್ ಮಾಡ್ತಾ ಇದ್ವಿ, ಅದನ್ನ ನಮ್ GDP ಇದು 33 to 35% ಅನ್ನ ರೆಡ್ಯೂಸ್ ಮಾಡ್ತೀವಿ ಬೈ 2030. ಇದು ಬೇಸ್ ಇಯರ್ ಯಾವುದು, 2005 ಲೆವೆಲ್ ಕನ್ಸಿಡರ್ ಮಾಡಿದ್ರೆ ನಾವು ಇಷ್ಟು ರಿಡಕ್ಷನ್ ಮಾಡ್ತೀವಿ ಅಂತ ಹೇಳಿದ್ವಿ. ದಟ್ ಕ್ಲಿಯರ್ಲಿ ಶೋಸ್ ಇಂಡಿಯಾ ಇಸ್ ಅ ಫ್ರಂಟ್ ರನ್ನರ್ ವಿತ್ ರೆಸ್ಪೆಕ್ಟ್ ಟು ಕ್ಲೈಮೇಟ್ ಜಸ್ಟಿಸ್. ಇದಷ್ಟೇ ಅಲ್ಲ, ನಮ್ಮ ಭಾರತದಲ್ಲಿ ಏನ್ ಮಾಡಿದೀವಿ ನಾವು, EV ಪಾಲಿಸಿಯನ್ನ ತಗೊಂಡ್ಬಂದ್ವಿ. ಅಂಡ್ ಆಲ್ಸೋ ವಿ ಹ್ಯಾವ್ ಶಿಫ್ಟೆಡ್ ಫ್ರಮ್ BS4 to BS6 ಡೈರೆಕ್ಟ್ಲಿ. ಓಕೆ, ಯಾಕೆ, ಫ್ಯೂಲ್ ಗಳಿಂದ ಏನ್ ಮಾಡ್ತಾ ಇತ್ತು, ಪೊಲ್ಯೂಷನ್ಸ್ ಬರ್ತಾ ಇತ್ತು, ಅದನ್ನು ಕೂಡ ನಿಯಂತ್ರಣ ಮಾಡಿದ್ವಿ. ದಟ್ ಕ್ಲಿಯರ್ಲಿ ಶೋಸ್ ವಿ ಆರ್ ಆನ್ ಅ ರೈಟ್ ಟ್ರಾಜೆಕ್ಟರಿ ಅಂಡ್ ವಿ ಆರ್ ಅ ಕ್ಲೈಮೇಟ್ ಜಸ್ಟಿಸ್ ಲೀಡರ್. ಇದನ್ನ ನೀವು ರೀಟ್ರೇಟ್ ಮಾಡ್ಬೇಕು, ಅವಾಗ ಬರೀಬೇಕು ಇನ್ನ. ಓಕೆ, ಇದಾದ್ಮೇಲೆ ನಾವು ಇನ್ನೂ ಒಂದು ಪ್ಲೆಜ್ ಮಾಡಿದೀವಿ, 50% ಎನರ್ಜಿಯನ್ನ ರಿನ್ಯೂಯಬಲ್ ಮುಖಾಂತರ ಮಾಡ್ತೀವಿ ಬೈ 2030 ಅಂತ ಪ್ಲೆಜ್ ಮಾಡಿದೀವಿ. ಅಂಡ್ ಆಲ್ಸೋ ಈ ನಿಟ್ಟಿನಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನ, ಯೋಜನೆಗಳನ್ನ ಮಾಡ್ತಾ ಇದೀವಿ. ಇದಾದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ, 2008 ನಲ್ಲಿ NAPCC ಅಂತ ತಗೊಂಡ್ಬಂದ್ವಿ, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ. ಈ ಕ್ಲೈಮೇಟ್ ಚೇಂಜ್ ನಲ್ಲಿ 11 ಮಿಷನ್ಗಳು ಇದಾವೆ. ಮೊದಲು 8 ಇತ್ತು, ಅದಾದ್ಮೇಲೆ ಮತ್ತೆ 3 ಆಡ್ ಮಾಡಿದ್ರು. I want you to go through all these 8 missions or 11 missions. It will help you for your GS answers also. ಓಕೆ, ಆ ಮಿಷನ್ ಗಳ ಮುಖಾಂತರ ಏನ್ ಮಾಡ್ತಾ ಇದೀವಿ, ಫಂಡಿಂಗ್ ಗಳನ್ನ ಜಾಸ್ತಿ ಮಾಡ್ತಾ ಇದೀವಿ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾ ಇದೀವಿ. ಈ ಬರೀ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಕೆಪಾಸಿಟಿ ಬಿಲ್ಡಿಂಗ್ ಕೂಡ ಮಾಡ್ತಾ ಇದೀವಿ. ಇದರಿಂದ ಏನಾಯ್ತು, ನಾವು ಕ್ಲೈಮೇಟ್ ಜಸ್ಟಿಸ್ ಕಡೆ ಹೋಗ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ಬರೀರಿ. ಅಂಡ್ ಇದ್ರದ್ದು ಇನ್ನೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಏನು, ನಾವು ಪೊಲ್ಯೂಷನ್ ನ ನಿಯಂತ್ರಣ ಮಾಡ್ಬೋದು, ನಾವು ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿನ ಜಾಸ್ತಿ ಮಾಡ್ಬೋದು, ಗ್ರೀನ್ ಕವರ್ ಜಾಸ್ತಿ ಮಾಡ್ಬೋದು. ಇದರಿಂದ ರೋಗಗಳು, ಪೊಲ್ಯೂಷನ್ ಗಳನ್ನ ಕಡಿಮೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶ ಕ್ಲೈಮೇಟ್ ಜಸ್ಟಿಸ್ ಕಡೆ ಹೋಗ್ತಾ ಇದೆ. ವಿ ಆರ್ ಫ್ರಂಟ್ ರನ್ನರ್ಸ್. ಈ ತರ ಬರೀರಿ. ದೆನ್ ಇಂಟರ್ನ್ಯಾಷನಲ್ ಲೀಡರ್. ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಆಲ್ರೆಡಿ ಶೋಕೇಸ್ ಇಟ್ಸ್ ಪೊಟೆನ್ಶಿಯಲ್. ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಜಸ್ಟಿಸ್ ರಿಲೇಟೆಡ್ ನೆಗೋಸಿಯೇಷನ್ಸ್ ಆಗ್ತಾ ಇರ್ತವೆ, ಅಲ್ಲೂ ಕೂಡ ನಮ್ಮ ಭಾರತದ ರೋಲ್ ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ವುಡ್ ಹ್ಯಾವ್ ಅವೇರ್ ಆಫ್ ಒನ್ ಪರ್ಟಿಕ್ಯುಲರ್ ವಿಂಗ್ ಕಾಲ್ಡ್ ಎಸ್ G77 ಅಂತ ಇದೆ. ಆ G77 ಅಲ್ಲಿ ನಮ್ಮ ಭಾರತ ದೇಶ ಆಸ್ ಅ ಮೇನ್ ರೋಲ್ ಪ್ಲೇ ಮಾಡ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಗ್ಲೋಬಲ್ ಸೌತ್ ಆಗಿರ್ಬೋದು, ಹಲವಾರು ರೀತಿಯಲ್ಲಿ ನಾವು ನಮ್ಮ ಲೀಡರ್ಶಿಪ್ ಸ್ಕಿಲ್ಸ್ ಗಳನ್ನ, ಡಿಪ್ಲೊಮ್ಯಾಟಿಕ್ ಸ್ಕಿಲ್ಸ್ ಗಳನ್ನ ತೋರಿಸ್ತಾ ಇದೀವಿ. ಈ ಇದನ್ನ ನೀವು ಸಮರ್ಥನೆ ಮಾಡ್ಬೋದು. ಹಾಗೆ ಇಲ್ಲಿ ಏನ್ ರಿಟ್ರೇಟ್ ಮಾಡಿ ಅಂದ್ರೆ, ವಿ ಆರ್ ಫ್ರಂಟ್ ರನ್ನರ್ಸ್, ವಿ ಆರ್ ಫೋಕಸಿಂಗ್ ಆನ್ ಕ್ಲೈಮೇಟ್ ಜಸ್ಟಿಸ್. ರೈಟ್. ಇದಾದ್ಮೇಲೆ
ಕ್ಲೈಮೇಟ್ ಜಸ್ಟಿಸ್ ಅನ್ನ ನಮ್ಮ ಪಾಲಿಸಿದಲ್ಲೂ ಕೂಡ ನಾನು ನೋಡಿದ್ದೀನಿ, ಈಗಾಗಲೇ ಪಾಲಿಸೀಸ್ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಇದಾದ್ಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡ್ ರೆಸಿಲಿಯನ್ಸ್, ಈ ವಿಪತ್ತು ನಿರ್ವಹಣೆ ಮತ್ತು ಏನ್ ಮಾಡ್ಬೋದು, ನಾನು ರೆಸಿಲಿಯನ್ಸ್ ನ ಜಾಸ್ತಿ ಮಾಡ್ಬೋದು. ಈಗ ನೋಡಿ, ವಿಪತ್ತುಗಳು ಬಂದ್ರೆ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ಇಂದ ವಿಪತ್ತು ಬರುತ್ತೆ. ನಾನು ಏನಾದ್ರು ಕ್ಲೈಮೇಟ್ ಚೇಂಜ್ ನ ನಿಯಂತ್ರಣ ಮಾಡಿದ್ರೆ ಈ ವಿಪತ್ತುಗಳು, ಅದರ ಇಂಪ್ಯಾಕ್ಟ್ ಗಳು ಕಡಿಮೆ ಆಗುತ್ತಾ? ಲೆಟಸ್ ಟೇಕ್ ಎಕ್ಸಾಂಪಲ್, ಫ್ಲಡ್ಸ್ ಆಗಿರ್ಬೋದು, ಡ್ರಾಟ್ಸ್ ಆಗಿರ್ಬೋದು. ನಾನು ಕ್ಲೈಮೇಟ್ ಚೇಂಜ್ ಅನ್ನು ನಿಯಂತ್ರಣ ಮಾಡಿದ್ರೆ ಏನ್ ಮಾಡ್ಬೋದು, ಇದನ್ನು ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ಐ ಹೋಪ್ ಯು ಆರ್ ಅವೇರ್, 1992 ಒಂದು ರಿಯೋ ಅರ್ತ್ ಸಮಿಟ್ ಆಗಿತ್ತು. ಅಲ್ಲಿ 3 ಮೇಜರ್ ಔಟ್ಪುಟ್ಸ್ ಬಂದಿತ್ತು. ಒಂದೇದು CBD ಅಂತ ಬಂದಿತ್ತು. ಓಕೆ, CBD ರಿಲೇಟೆಡ್ ಟು ಬಯೋಡೈವರ್ಸಿಟಿ. ಇನ್ನೊಂದು ಕ್ಲೈಮೇಟ್ ಚೇಂಜ್, UNFCC. ಇದಾದ್ಮೇಲೆ ಇನ್ನೊಂದಿದೆ ಫ್ರೆಂಡ್ಸ್, UNCCD ಅಂತ ಬಂದಿತ್ತು. ಇದು CCD ಅಂದ್ರೆ ಏನೋ ದ ಕನ್ವೆನ್ಷನ್ ಫಾರ್ ಕಂಟ್ರೋಲಿಂಗ್ ದ ಡೆಸರ್ಟಿಫಿಕೇಶನ್ ಅಂತ. ಸೊ ಅಲ್ಲೂ ಕೂಡ ನಾವ್ ಏನ್ ಮಾಡ್ತಾ ಇದೀವಿ, ಡಿಸಾಸ್ಟರ್ ನ ಫೋಕಸ್ ಮಾಡ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ಬರೀರಿ. ಇದಾದ್ಮೇಲೆ ಮತ್ತೆ ಬೇರೆ ಐಡಿಯಾಸ್ ಹಾಕಿ, ನಾನು ಒಂದಷ್ಟು ಐಡಿಯಾಸ್ ಇಲ್ಲಿ ಕೊಟ್ಟಿದ್ದೀನಿ. ಯು ಕ್ಯಾನ್ ಪಾಸ್ ಅ ವಿಡಿಯೋ, ಪ್ಲೀಸ್ ಸಿ ದಿಸ್. ಏನಂದ್ರೆ ಇಲ್ಲಿ ಚಾಲೆಂಜಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವು ಇಲ್ಲಿವರೆಗೂ ಏನ್ ಬರ್ದ್ವಿ, ನಾವು ಎಲ್ಲಾ ರೋಲು ಇಂಡಿಯಾ ಹೆಂಗ್ ಚೆನ್ನಾಗಿ ಮಾಡ್ತಾ ಇತ್ತು ಕ್ಲೈಮೇಟ್ ಜಸ್ಟಿಸ್ ಕಡೆ ಬರ್ದ್ವಿ. ಈಗ ಈ ಎಸ್ಸೆಗೆ ಚಾಲೆಂಜಸ್ ಕೂಡ ಬರೀಬೇಕು ಫ್ರೆಂಡ್ಸ್. ಚಾಲೆಂಜಸ್ ಯಾಕೆ ಬರೀಬೇಕು ಅಂತಂದ್ರೆ, ಸಿ ದಿಸ್ ಈಸ್ ಆಕ್ಟಿಂಗ್ ಆಸ್ ಅ ಕೌಂಟರ್ ಆರ್ಗ್ಯುಮೆಂಟ್ ಫಾರ್ ಎಸ್ಸೆ. ಅಂಡ್ ಇದನ್ನ ಅಟ್ಲೀಸ್ಟ್ 1 2 to 3 pages ಬರೀರಿ. ರೈಟ್, ಇದು ಕೌಂಟರ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೇನೆ. ರಿಮೆಂಬರ್, ಒಂದೇ ಕೌಂಟರ್ ಆರ್ಗ್ಯುಮೆಂಟ್ ಏನಂದ್ರೆ, ನಮ್ಮ ಭಾರತ ದೇಶ ಎಷ್ಟೊಂದು ಡೆವಲಪ್ಮೆಂಟ್ಸ್ ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಹಾಗೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಬಟ್ ಒಂದು ಮೇಜರ್ ಸಮಸ್ಯೆ ಏನು, ಒಂದಷ್ಟು ಡೆವಲಪ್ ನೇಷನ್ಸ್ ಗಳು ಅದನ್ನ ಕ್ಲೈಮೇಟ್ ಚೇಂಜ್ ಅನ್ನೋ ಕಾನ್ಸೆಪ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಯು ಟೇಕ್ ಎಕ್ಸಾಂಪಲ್ ಆಫ್ USA, ಯು ಟೇಕ್ ಎಕ್ಸಾಂಪಲ್ ಆಫ್ ಕೆನಡಾ, ಯು ಟೇಕ್ ಎಕ್ಸಾಂಪಲ್ ಆಫ್ ರಷ್ಯಾ. ವಾಟ್ ದೇ ಹ್ಯಾವ್ ಡನ್ ಇನ್ ಕ್ಯೋಟೋ ಪ್ರೋಟೋಕಾಲ್, ಆಲ್ ದೀಸ್ ನೇಷನ್ಸ್ ಡಿಡ್ ನಾಟ್ ಜಾಯಿನ್. ಅಂಡ್ ಆಲ್ಸೋ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ USA ದವರು ಬಂದೇನೆ ಇಲ್ಲ, ಸಿಗ್ನೇಟರಿ ಆಗೇನೆ ಇಲ್ಲ. ದಟ್ ಕ್ಲಿಯರ್ಲಿ ಶೋಸ್ USA ದವರು ಎಮಿಷನ್ ವೈಸ್ ಮ್ಯಾಕ್ಸಿಮಮ್ ಎಮಿಷನ್ ಮಾಡ್ತಾರೆ. ನಾವು ಪರ್ ಕ್ಯಾಪಿಟಾ ಎಮಿಷನ್ ತಗೊಂಡ್ರೆ ನಮ್ಮ ಭಾರತ ದೇಶ ತುಂಬಾ ಕಡಿಮೆ ಇದೆ. ಸೊ ನಾನು ಈಗಾಗಲೇ ಹೇಳಿದೆ, USA ಅವರು ಹೊರಗೆ ಹೋಗ್ತಿದ್ದಾರೆ. ಇದರಿಂದ ಏನಾಯ್ತು, USA ಅವರು ಮ್ಯಾಕ್ಸಿಮಮ್ ಎಮಿಟರ್, ಓಕೆ, ಆಫ್ ವಾಟ್ ಗ್ಲೋಬಲ್ ವಾರ್ಮಿಂಗು ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಅನ್ನ ಎಮಿಟ್ ಮಾಡ್ತಾರೆ ಅವರು. ಯಾಕಂದ್ರೆ ಮ್ಯಾಕ್ಸಿಮಮ್ ಫಾಸಿಲ್ ಫ್ಯೂಲ್ಸ್ ಅವರೇ ಯೂಸ್ ಮಾಡ್ತಾ ಇರೋದು. ಬಟ್ ನಮ್ಮ ಇಂಡಿಯಾ ನೋಡಿದ್ರೆ ಏನೋ ಪರ್ ಕ್ಯಾಪಿಟಾ ಅಂತ ಹೇಳ್ತೀನಿ ನಾನು, ಒಬ್ಬ ಮನುಷ್ಯ ಎಷ್ಟು ಎಮಿಷನ್ ಮಾಡ್ತಾನೆ ಅಂತ ನಾನು ನೋಡಿದ್ರೆ, ನಮ್ಮ ಭಾರತ ದೇಶ ಪರ್ ಕ್ಯಾಪಿಟಾ ವೈಸ್ ಎಮಿಷನ್ ತುಂಬಾ ಕಡಿಮೆ ಇದೆ. ಬಟ್ ಸ್ಕೇಲ್ ವೈಸ್ ಜಾಸ್ತಿ ಇದೆ. ಅಂದ್ರೆ ಟೋಟಲ್ ಎಮಿಷನ್ ವೈಸ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ, ಬಟ್ ಪರ್ ಕ್ಯಾಪಿಟಾ ನೋಡಿದ್ರೆ ಕಡಿಮೆ ಇದೆ. ದಟ್ ಕ್ಲಿಯರ್ಲಿ ಶೋಸ್ ಒಂದಷ್ಟು ನೇಷನ್ಸ್ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಕ್ಲೈಮೇಟ್ ಚೇಂಜ್ ಅನ್ನ. ಸೊ ಅದರಿಂದ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ಎಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಕ್ಲೈಮೇಟ್ ಫಿನಾನ್ಸ್ ತೊಂದರೆ ಆಗುತ್ತೆ. ದಟ್ ಮೀನ್ಸ್ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ನಾವು ಒಂದ್ ಹೇಳಿದ್ವಿ, $100 billion ಎವ್ರಿ ಇಯರ್ ಕೊಡ್ಬೇಕಂತ ಮಾತಾಡಿದ್ವಿ. ಅದು ಇನ್ನವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಸೊ ಅದು ಕ್ಲಿಯರ್ಲಿ ಶೋಸ್ ಫಿನಾನ್ಸ್ ಇಸ್ ಅ ಪ್ರಾಬ್ಲಮ್, ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಇಸ್ ಅ ಪ್ರಾಬ್ಲಮ್. ನಾನು ಈ ಅಗ್ರಿಮೆಂಟ್ಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೆ, ಡೆವಲಪ್ಡ್ ನೇಷನ್ಸ್ ಡೆವಲಪಿಂಗ್ ಕಂಟ್ರೀಸ್ಗೆ ಏನ್ ಕೊಡ್ಬೇಕು, ಟೆಕ್ನಾಲಜಿ ಕೊಡ್ಬೇಕು, ದುಡ್ಡು ಕೊಡ್ಬೇಕು ಅಂತ ಹೇಳಿದೆ. ಇನ್ನೂವರೆಗೂ ಅದನ್ನ ಕಾರ್ಯರೂಪಕ್ಕೆ ನಾವು ತಗೊಂಬಂದಿಲ್ಲ. ಸೊ ಬರೀ ಭಾರತ ದೇಶ ಒಂದೇ ಮಾಡಿದ್ರೆ ಕೆಲಸ ಆಗೋದಿಲ್ಲ, ಬೇರೆಯವ್ರದ್ದು ರೋಲ್ ರೆಸ್ಪಾನ್ಸಿಬಿಲಿಟಿ ಬೇಕಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಚಾಲೆಂಜ್. ಸೆಕೆಂಡ್ ಚಾಲೆಂಜ್ ಇಸ್ ಇಕ್ವಿಟಿ ಮತ್ತು ಎಕನಾಮಿಕ್ ಗ್ರೋತ್. ಈಗ ಕ್ಲೈಮೇಟ್ ಚೇಂಜ್ ಅಂತ ಬಂದಾಗ ನಾವು ದೇಶದ ಆರ್ಥಿಕತೆಯನ್ನು ನೋಡ್ಬೇಕು, ದೇಶದ ಟೆಕ್ನಾಲಜಿಕಲ್ ಪವರ್ ನೋಡ್ಬೇಕು. ನಾನು ನಮ್ಮ ಭಾರತ ದೇಶವನ್ನ ಕ್ಲೈಮೇಟ್ ಏನಂತೀರಿ ಪೊಲ್ಯೂಷನ್ ಫ್ರೀ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರೀ EV ಪಾಲಿಸಿ ಮಾಡಿದ್ರೆ ಆಗುತ್ತೇನ್ರಿ? ಆಗಂಗಿಲ್ಲ. ಯಾಕೆ? ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಬೇಕು, ಟೆಕ್ನಾಲಜಿ ಇದು ಮಾಡ್ಬೇಕು, ಗವರ್ನಮೆಂಟ್ ಕೂಡ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಅಷ್ಟು ದುಡ್ಡು ಟೆಕ್ನಾಲಜಿ ಕಷ್ಟ. ಅಂಡ್ ಈಗಾಗಲೇ ನಿಮ್ಗೆ ಗೊತ್ತಿರಬೇಕು, EV ವೆಹಿಕಲ್ಸ್ ಬಂದಿದಾವೆ. ಇಟ್ ಈಸ್ ಕಾಸ್ಟಿಂಗ್ more than 2 lakh rupees. ಬಟ್ ವೆನ್ ಇಟ್ ಕಮ್ಸ್ ಟು ದ ನಾರ್ಮಲ್ ಫಾಸಿಲ್ ಫ್ಯೂಲ್ಸ್, ದ ನಾರ್ಮಲ್ ಬೈಕ್ಸ್, ಇಟ್ ಈಸ್ ಜಸ್ಟ್ 1 lakh rupees. ಅವಾಗ ಗೊತ್ತಾಗಿದ್ದೇನು, ಇಲ್ಲಿ ನಾನು ಜಾಸ್ತಿ ದುಡ್ಡು ಹಾಕ್ಬೇಕು. ಅಂಡ್ ಆಲ್ಸೋ ದಿಸ್ ಈಸ್ ಕ್ರಿಯೇಟಿಂಗ್ ಸಮ್ ಪ್ರಾಬ್ಲಮ್ ಸಮ್ಟೈಮ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ಈ ಚಾರ್ಜಿಂಗ್ ಅನ್ನೋದು ಒಂದು ಪಟನ್ ಡಿಸ್ಟೆನ್ಸ್ ಮಾತ್ರ ಹೋಗುತ್ತೆ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಈ ತರ ಸಮಸ್ಯೆಗಳು ಇದೆ. ಇದರಿಂದ ಏನಾಗುತ್ತೆ, ಇಕ್ವಿಟಿ ಅನ್ನೋದನ್ನ ತಗೊಂಡ್ಬರಕ್ಕಾಗಲ್ಲ. ದಟ್ ಮೀನ್ಸ್ ಎವ್ರಿ ಒನ್ ಕ್ಯಾನ್ ನಾಟ್ ಅಫೋರ್ಡ್ ದಿಸ್, ರೈಟ್? ಇದಾದ್ಮೇಲೆ ಪಬ್ಲಿಕ್ ಪಾಲಿಸಿ ಮಾಡೋದು ಕೂಡ ಒಮ್ಮೊಮ್ಮೆ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂದ್ರೆ ನಮ್ ದೇಶದಲ್ಲಿ ಈಗಾಗಲೇ ಫಾಸಿಲ್ ಫ್ಯೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಗಾಡಿಗಳು ಓಡಾಡ್ತಾ ಇದೆ, ಐ ಮೀನ್ ವೆಹಿಕಲ್ಸ್ ಇದಾವೆ. ನಾನು ಕಂಪ್ಲೀಟ್ ಬ್ಯಾನ್ ಮಾಡೋದಕ್ಕೂ ಆಗೋದಿಲ್ಲ. ಯಾಕೆ? ವಿ ಆರ್ ಅ ಡೆಮೋಕ್ರಾಟಿಕ್ ಕಂಟ್ರಿ, ವಿ ಕ್ಯಾನ್ ನಾಟ್ ಇಂಪೋಸ್ ದ ಪಾಲಿಸೀಸ್ ಆನ್ ಪೀಪಲ್. ಇದು ಒಂದು ದೊಡ್ಡ ಚಾಲೆಂಜ್. ಅಂದ್ರೆ ಪಾಲಿಸಿ ಮೇಕಿಂಗ್ ಇಸ್ ಆಲ್ಸೋ ಚಾಲೆಂಜ್, acceptance of a people is also challenge. ಈ ತರ ಬರೀರಿ. ಅಂಡ್ ಆಲ್ಸೋ uneven implementation ನಾವು ನೋಡ್ತಾ ಇದೀವಿ ಇನ್ ಇಂಡಿಯಾ ಆಲ್ಸೋ, ಅಕ್ರಾಸ್ ದ ಗ್ಲೋಬ್ ಆಲ್ಸೋ. uneven implementation ಅಂದ್ರೆ ಕ್ಲೈಮೇಟ್ ಜಸ್ಟಿಸ್ ನಮ್ ಭಾರತದಲ್ಲಿ ಚೆನ್ನಾಗಿ ಮಾಡ್ತಾ ಇದೀವಿ, ಇನ್ನೊಂದ್ ದೇಶ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಅವರದೇ ಆದ ಇಂಟರ್ನಲ್ ಪಾಲಿಟಿಕ್ಸ್ ಆಸ್ ವೆಲ್ ಆಸ್ ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್ ಇದೆ.
ಇದ್ರ ಬಗ್ಗೆ ಬರೀತೀರಿ. ಇದಾದ್ಮೇಲೆ ವೇ ಫಾರ್ವರ್ಡ್. ರಿಮೆಂಬರ್ ಎಸ್ಸೇದಲ್ಲಿ ಈ ವೇ ಫಾರ್ವರ್ಡ್ ಅಂತ ಶಬ್ದ ಯೂಸ್ ಮಾಡಬೇಡಿ. ಯು ಶುಡ್ ಯೂಸ್ ವಾಟ್ ಕ್ಯಾಚಿ ಫ್ರೇಸಸ್ ಆಸ್ ದಿಸ್. ಲೈಕ್ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡೂದ್ರಲ್ಲಿ ಕೊಟ್ಟಿದ್ದೀನಿ, ನೋಡಿ ಅದನ್ನ ಯಾವ ತರ ಕೊಟ್ಟಿದ್ದೀನಿ ಅಂದ್ರೆ, ಉತ್ತಮ ಜಗತ್ತಿನ ಕಡೆಗೆ ನಮ್ಮ ಮುಂದಿನ ದಾರಿ. ದಿಸ್ ಇಸ್ ಲೈಕ್ ಅ ವೇ ಫಾರ್ವರ್ಡ್, ರೈಟ್? ಈ ತರ ಸಬ್ಹೆಡಿಂಗ್ ಯೂಸ್ ಮಾಡ್ರಿ. ವೇ ಫಾರ್ವರ್ಡ್ ಅಂತ ಶಬ್ದ ಬರಿಬೇಡಿ, ಓಕೆನಾ? ಈಗ ವೇ ಫಾರ್ವರ್ಡ್ ಹಾಕುವಾಗ ನೆನ್ಪಿಡಿ, ವೇ ಫಾರ್ವರ್ಡ್ ಅನ್ನ ಅಟ್ಲೀಸ್ಟ್ ಟ್ರೈ ಟು ರೈಟ್ 1.5 to 2 pages ಇನ್ ದಿಸ್ ಎಸ್ಸೆ. ನಾನು ಏನ್ ಬರಿಬಹುದು ಅಂದ್ರೆ, ಈ ಕ್ಲೈಮೇಟ್ ಜಸ್ಟಿಸ್, ದಟ್ ಈಸ್ ಕ್ಲೈಮೇಟ್ ಜಸ್ಟಿಸ್ ಹೋಗುವಾಗ ಬಹುಮುಖಿಯಾದಂತಹ ಅಥವಾ ಬಹು ಆಯಾಮದಲ್ಲಿ ನಾನು ವರ್ಕ್ ಮಾಡ್ಬೇಕು. ನಾನು ಕ್ಲೈಮೇಟ್ ಜಸ್ಟಿಸ್ ಅಂತ ಹೇಳಿ ಬರೀ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಲ್ಲ, ಬರೀ ಇಂಡಸ್ಟ್ರಿಗಳನ್ನ ರೆಗ್ಯುಲೇಟ್ ಮಾಡೋದಲ್ಲ. ನಾನು ಏನ್ ಮಾಡ್ಬೇಕು, ಸರ್ವತೋಮುಖ ಅಭಿವೃದ್ಧಿಗೆ, ಒಂದು ಸರ್ವತೋಮುಖ ಬೆಳವಣಿಗೆಗೆ ಏನ್ ಮಾಡ್ಬೇಕು, ಹಲವಾರು ಯೋಜನೆಗಳನ್ನ ತಗೊಂಡ್ಬರ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಭಾರತ ಒಳ್ಳೆ ಮಾರ್ಗದಲ್ಲಿದೆ. ಲೈಕ್ NAPCC ಅಂತ ಹೇಳಿದೆ, ಇಲ್ಲಿ ಏನ್ ಮಾಡಿದ್ವಿ, 11 ಮಿಷನ್ಸ್ ಮಾಡಿದ್ವಿ. ಈ 11 ಮಿಷನ್ ನಾವ್ ಹೆಂಗ್ ಮಾಡಿದ್ವಲ್ಲ, ಬೇರೆ ದೇಶದವರು ಇದನ್ನ ಅಳವಡಿಸ್ಕೋಬೇಕು. ದಟ್ ಮೀನ್ಸ್ ವಿ ಶುಡ್ ಯೂಸ್ ಅವರ್ ಡಿಪ್ಲೊಮ್ಯಾಟಿಕ್ ಸ್ಕಿಲ್ಸ್ ಟು ಟು ಮೇಕ್ ಅದರ್ ಕಂಟ್ರೀಸ್ ಟು ಕಮ್ ಇನ್ ಟು ದ ವಾಟ್ ಎವರ್ ದ ಬೆಂಚ್ ಮಾರ್ಕ್ ವಿ ಆರ್ ಸೆಟ್. ಈ ತರ ಬರೀರಿ. ಇದಾದ್ಮೇಲೆ ಹವಾಮಾನ ನ್ಯಾಯ ಅನ್ನೋದು ಬರೀ ಹವಾಮಾನವನ್ನ ಪೊಲ್ಯೂಷನ್ ಆಗ್ತಾ ಇಲ್ಲ ಅದನ್ನ ತಗ್ಗಿಸೋದಷ್ಟೇ ಅಲ್ಲ, ಅದನ್ನ ಏನ್ ಮಾಡ್ಬೇಕು, ನಾವು ಕ್ಲೈಮೇಟ್ ಜಸ್ಟಿಸ್ ಹೋಗುವಾಗ ಕ್ಲೈಮೇಟ್ ಚೇಂಜ್ಗೂ ನಾವು ಹೊಂದಾಣಿಕೆ ಆಗ್ಬೇಕು. ಅಂದ್ರೆ ಹೊಂದಾಣಿಕೆ ಇನ್ ದ ಸೆನ್ಸ್ ಅದನ್ನ ಎಕ್ಸೆಪ್ಟ್ ಮಾಡ್ಬೇಕು, ಅದರ ರೀತಿಯಲ್ಲಿ ನಾವು ಕಾರ್ಯವೈಖರಿಯನ್ನು ಮಾಡ್ಬೇಕು. ದಟ್ ಮೀನ್ಸ್ ಓನ್ಲಿ ಗವರ್ನಮೆಂಟ್ ಕೆನಾಟ್ ಡೂ ಎವ್ರಿಥಿಂಗ್, ಇವನ್ ದ ಪೀಪಲ್ ಎಕ್ಸೆಪ್ಟೆನ್ಸ್ ಶುಡ್ ಬಿ ದೇರ್. ಪೀಪಲ್ ಎಕ್ಸೆಪ್ಟೆನ್ಸ್ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಅವೇರ್ನೆಸ್ ಅಷ್ಟೇ ಅಲ್ಲ, ಸ್ಟೇಕ್ ಹೋಲ್ಡರ್ ಅಪ್ರೋಚ್ ಗಳಿಗೂ ಕೂಡ ಬೇಕು. ಸ್ಟೇಕ್ ಹೋಲ್ಡರ್ ಅಂದ್ರೆ ಎಲ್ಲಾ ಏಜೆನ್ಸೀಸ್, ವೆದರ್ ಇಟ್ ಈಸ್ NGO, ಗವರ್ನಮೆಂಟ್, ಇವನ್ ಮೀಡಿಯಾ, ಇವನ್ ಅಗ್ರಿಕಲ್ಚರ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಓಕೆ, ಹಲವಾರು ರೀತಿಯ ಎಲ್ಲಾ ಸ್ಟೇಕ್ ಹೋಲ್ಡರ್ ಅಪ್ರೋಚ್ ಗಳು ಬೇಕಾಗುತ್ತೆ. ಇದಾದ್ಮೇಲೆ ಫಿನಾನ್ಸ್ ಅಂಡ್ ಟೆಕ್ನಾಲಜಿ. ನಾವೇನ್ ಮಾಡ್ಬೇಕು ಅಂದ್ರೆ, ಇನ್ ಮುಂದೆ ಹೊಸ ತರ ಐಡಿಯಾಸ್ ತಗೊಂಡ್ಬರ್ಬೇಕು. ಸಿಮಿಲರ್ ಟು ಇಂಟರ್ನ್ಯಾಷನಲ್ ಸೋಲಾರ್ ಲೈನ್ಸ್. ನಾವು ಇಂಟರ್ನ್ಯಾಷನಲ್ ಸೋಲಾರ್ ಲೈನ್ಸ್ ಏನಕ್ಕೆ ಮಾಡಿದ್ವಿ, ಒಂದು ಮೈಂಡ್ ಸೆಟ್ ಚೇಂಜ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ವಿ. ಇನ್ ಫ್ಯೂಚರ್ ವಿಲ್ ಬ್ರಿಂಗ್ ಟೆಕ್ನಾಲಜಿ. ಇನ್ ಫ್ಯೂಚರ್ ವಿ ಶುಡ್ ಎನ್ಶೂರ್ ಫಿನಾನ್ಸ್ ಆಲ್ಸೋ ಕಮ್ಸ್ ಇನ್ ಟು ದ ಕಂಟ್ರೀಸ್ ಹೂ ಆರ್ ರಿಯಲಿ ವಿಲ್ಲಿಂಗ್ ಟು ಡೂ ದ ಕ್ಲೈಮೇಟ್ ಜಸ್ಟಿಸ್. ಈ ನಿಟ್ಟಿನಲ್ಲಿ ನಿಮ್ಮ ವೇ ಫಾರ್ವರ್ಡ್ ಬರೀರಿ. ಇದಾದ್ಮೇಲೆ ದ ಲಾಸ್ಟ್ ಪಾರ್ಟ್ ಈಸ್ ದ ಕನ್ಕ್ಲೂಷನ್. ಐ ವಾಂಟ್ ಟು ಪಾಸ್, ಐ ವಾಂಟ್ ಯು ಟು ಪಾಸ್ ದಿಸ್ ವಿಡಿಯೋ, ಗೋ ಥ್ರೂ ದ ಕನ್ಕ್ಲೂಷನ್. ನೆನ್ಪಿರ್ಲಿ, ಈ ಕನ್ಕ್ಲೂಷನ್ ಅಲ್ಲಿ ಯಾವಾಗ್ಲೂ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ತಗೊಳ್ರಿ. ಒಂದೇನಂದ್ರೆ, ನಮ್ಮ ಭಾರತ ದೇಶ ಕ್ಲೈಮೇಟ್ ಜಸ್ಟಿಸ್ಗೆ ಹಲವಾರು ಕೆಲಸ ಮಾಡಿದೆ, ಒಳ್ಳೆಯ ಮಾರ್ಗದಲ್ಲಿದೆ. ಇದೇ ನಿಟ್ಟಿನಲ್ಲಿ ನಮ್ ಬೇರೆ ದೇಶದ ಸಮರ್ಥನೆ ಬೇಕಾಗಿದೆ. ಅದನ್ನ ಮಾಡಿದ್ರೆ ಮಾತ್ರ ಕ್ಲೈಮೇಟ್ ಜಸ್ಟಿಸ್ ನ ರಿಯಾಲಿಟಿದಲ್ಲಿ ನೋಡ್ಲಿಕ್ಕಾಗುತ್ತೆ. ಬರೀ ಭಾರತ ದೇಶ ಎಲ್ಲವೂ ಮಾಡಕ್ಕಾಗಲ್ಲ. ಅಂಡ್ ಈ ಕ್ಲೈಮೇಟ್ ಜಸ್ಟಿಸ್ ಅಂತ ಬಂದಾಗ ಸ್ಟೇಕ್ ಹೋಲ್ಡರ್ ಅಪ್ರೋಚ್ ವೆರಿ ಇಂಪಾರ್ಟೆಂಟ್. ಎಲ್ಲಾ ಸ್ಟೇಕ್ ಹೋಲ್ಡರ್ದು ರೋಲ್ ಬೇಕಾಗುತ್ತೆ, ಬರೀ ಭಾರತದ ಒಂದೇ ಅಲ್ಲ. ಈ ನಿಟ್ಟಿನಲ್ಲಿ ಕ್ಲೈಮೇಟ್ ಜಸ್ಟಿಸ್ ಯಾವ ತರ ಇರಬೇಕು ಅಂದ್ರೆ, ಇಲ್ಲಿ ನೋಡಿ ಕೀ ವರ್ಡ್ ಹಾಕಿದ್ದೀನಿ. ಕ್ಲೈಮೇಟ್ ಜಸ್ಟಿಸ್ ಹೆಂಗಿರ್ಬೇಕಂದ್ರೆ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ತಗೊಂಡ್ಬಿಟ್ಟು, ಓಕೆ, ಸಬ್ಕಾ ಆಕ್ಷನ್ ಪ್ಲಾನ್ ಹೋನಾ ಚಾಹಿಯೆ. ಅಂದ್ರೆ ಈ ತರ ನೀವು ಇಂಗ್ಲಿಷ್ ನಲ್ಲಿ ಬರೀರಿ, ಅಥವಾ ನಾನು ಕನ್ನಡದಲ್ಲೂ ಬರ್ದಿದ್ದೀನಿ. ಹವಾಮಾನ ನ್ಯಾಯ ಅಂದ್ರೆ ಎಲ್ಲರನ್ನೂ ಒಗ್ಗೂಡಿಕೊಂಡು ಎಲ್ಲರಿಗೂ ಸಹಕಾರ ಸಹಬಾಳ್ವೆಯೊಂದಿಗೆ ನಾನು ಕೆಲಸ ಮಾಡ್ಬೇಕು. ಇದರಿಂದ ಹವಾಮಾನ ನ್ಯಾಯವನ್ನ ನಿಜವಾಗ್ಲೂ ತಗೊಂಡ್ಬರ್ಬೋದು. ದಿಸ್ ಈಸ್ ಹೌ ಯು ಶುಡ್ ಥಿಂಕ್ ಫಾರ್ ಎನ್ ಎಸ್ಸೆ. I hope you got a better idea, and I hope you enjoyed these many days whatever we have discussed. And I really thank you so much for making this initiative a grand success. And I hope your essay paper will go very well with whatever inputs we have provided. And I really thank you for your support, and also Namma KPSC for giving this opportunity and making this initiative a grand success. All the very best. Come up with very good marks, friends. See you in future.